ನಮಸ್ಕಾರ. ವಶಿಷ್ಠ ಉದಂತ ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಪಂಚಾಂಗ: ಪುಷ್ಯಮಾಸ, ಕೃಷ್ಣ ಪಕ್ಷ, ಪಂಚಮಿ ತಿಥಿ, ಪುಬ್ಬಾ ನಕ್ಷತ್ರ, ಬುಧವಾರ. ಈ ದಿನ ಎಲ್ಲರಿಗೂ ಶುಭವಾಗಲಿ. ಇಂದಿನ ಮುಖ್ಯಾಂಶಗಳು: ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತೆ ಬಂಧನ ವಿವಾದ. ಬಂಧನದ ಹೆಸರಿನಲ್ಲಿ ಅಮಾನುಷ ಕೃತ್ಯ. ಕಾಂಗ್ರೆಸ್ ಕಾರ್ಪೊರೇಟರ್ ನೀಡಿದ ದೂರಿನ ಮೇರೆಗೆ ಬಂಧಿಸಿ ವಿವಸ್ತ್ರಗೊಳಿಸಿ ಥಳಿಸಿದ ಕೇಶವಾಪುರ ಪೊಲೀಸರು ಎಂಬ ಗಂಭೀರ ಆರೋಪ. ಮಾನವ ಹಕ್ಕುಗಳ ಉಲ್ಲಂಘನೆ ಜೊತೆಗೆ ಮಹಿಳಾ ದೌರ್ಜನ್ಯವೂ ನಡೆಸಿದ ಪೊಲೀಸ್ ಎಂಬ ಆಕ್ರೋಶ. ಮೈಸೂರಿನ ಬಂಬು ಬಜಾರ್ ಬಳಿ ಪೊಲೀಸರ ಕಣ್ಮುಂದೆ ಅಪಾಯಕಾರಿ ಸಾಹಸ. ಪೊಲೀಸರ ಮುಂದೆನೇ ಪುಂಡರ ಬೈಕ್ ವೀಲಿಂಗ್. ಖಾಕಿ ಭಯವಿಲ್ಲದೆ ವೀಲಿಂಗ್ ನಡೆಸಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಕಾನೂನನ್ನ ರಕ್ಷಿಸುವವರೇ ರೌಡಿಗಳ ರೀತಿ ವರ್ತನೆ. ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರಿಂದ ಹಾಸನದಲ್ಲಿ ಮಾರಣಾಂತಿಕ ಹಲ್ಲೆ ಆರೋಪ. ಪೊಲೀಸ್ ದಾಳಿಗೆ ಯುವಕನ ಸ್ಥಿತಿ ಗಂಭೀರ. ಸ್ವತಃ ಶಿವಕುಮಾರ್ ಅವರೇ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಎಂದು ದೂರು. ಹಣದ ವಿಚಾರಕ್ಕೆ ಪೊಲೀಸ್ ದರ್ಪ ತೋರಿಸಿದ್ರ? ಈಗ ಮೈಸೂರಿನ ಪ್ರಮುಖ ಸುದ್ದಿಗಳು. ಮೈಸೂರಿನಲ್ಲಿ ಪೊಲೀಸರ ಎದುರಲ್ಲೇ ಪುಂಡರು ಬೈಕ್ ವೀಲಿಂಗ್ ನಡೆಸಿರುವ ಘಟನೆ ನಗರದಲ್ಲಿ ಆತಂಕ ಮೂಡಿಸಿದೆ. ಮೈಸೂರಿನ ಬನ್ನಿಮಂಟಪ ಬಂಬು ಬಜಾರ್ ಬಳಿ ಈ ಘಟನೆ ಸಂಭವಿಸಿದ್ದು, ಸಾರ್ವಜನಿಕ ರಸ್ತೆ ಮೇಲೆ ಅಪಾಯಕಾರಿ ರೀತಿಯಲ್ಲಿ ಬೈಕ್ ವೀಲಿಂಗ್ ಮಾಡುತ್ತಿರುವ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಖಾಕಿ ಭಯವಿಲ್ಲದೆ ಯುವಕರು ಪೊಲೀಸರ ಮುಂದೆ ಸಾಹಸ ಪ್ರದರ್ಶಿಸಿದ್ದು, ಸಾರ್ವಜನಿಕರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳು ಉದ್ಭವಿಸಿವೆ. ಈ ಘಟನೆ ಸ್ಥಳೀಯ ನಿವಾಸಿಗಳಲ್ಲಿ ಆಕ್ರೋಶಕ್ಕೆ ಕಾರಣವಾಗಿದ್ದು, ಪೊಲೀಸರ ಮೇಲ್ವಿಚಾರಣೆ ಮತ್ತು ಕ್ರಮದ ಕೊರತೆ ಬಗ್ಗೆ ಟೀಕೆಗಳು ಕೇಳಿಬಂದಿವೆ. ವೈರಲ್ ವಿಡಿಯೋ ಆಧರಿಸಿ ಸಂಬಂಧಿತ ಪುಂಡರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಮೈಸೂರಿನ ಹೂಟಗಳ್ಳಿ ವ್ಯಾಪ್ತಿಯಲ್ಲಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತಿಸಿದ್ದ ಬೀದಿ ಕಾಮಣ್ಣನಿಗೆ ಸಾರ್ವಜನಿಕರು ರಸ್ತೆಯಲ್ಲೇ ಪಾಠ ಕಲಿಸಿದ ಘಟನೆ ನಡೆದಿದೆ. ಮಹಿಳೆಯರನ್ನು ಹಿಂಬಾಲಿಸಿ ಅಶ್ಲೀಲ ಮಾತುಗಳು ಮತ್ತು ಅಸಭ್ಯ ಚಲನವಲನ ತೋರಿಸಿದ್ದ ಆರೋಪ ಕೇಳಿಬಂದಿದೆ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಆತನನ್ನು ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ ಎನ್ನಲಾಗಿದೆ. ಘಟನೆಗೆ ಸಂಬಂಧಿಸಿದ ದೃಶ್ಯಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು, ವ್ಯಾಪಕ ಚರ್ಚೆಗೆ ಕಾರಣವಾಗಿದೆ. ಮಾಹಿತಿ ತಿಳಿದ ಪೊಲೀಸರು ಸ್ಥಳಕ್ಕೆ ಧಾವಿಸಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದರು. ಮಹಿಳೆಯರ ಸುರಕ್ಷತೆ ಕಾಪಾಡಲು ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಪೊಲೀಸರು ಎಚ್ಚರಿಕೆ ನೀಡಿದ್ದಾರೆ. ಘಟನೆ ಕುರಿತು ಹೆಚ್ಚಿನ ತನಿಖೆ ನಡೆಯುತ್ತಿದೆ. ಅವರು ಚಿಕ್ಕಮ್ಮ ಬಂದು ನಮ್ಮ ತೋಟದಲ್ಲಿ ಕೆಲಸ ಮಾಡ್ತಿದ್ರು ಅಂತ. ಅವರು ಓದಕ್ ಬರೆಯಕ್ ಬರಲ್ಲ. ಅವ್ರಿಗೆ ನಮ್ಮ ಅಮ್ಮ ಅವ್ರಿಗೆ ಲೋನ್ ಮಾಡಿಸ್ಕೊಡ್ತಿದ್ರು. ಇವನು ಅವ್ರ ಫೋನಿಗೆ ನಂಬರ್ ಎತ್ಕೊಂಡು ನಮ್ಮ ಅಮ್ಮನಿಗೆ ಫೋನ್ ಮಾಡಿ ಬಂದಿದ್ದೀನಿ ಅಂತ. ನಮ್ಮಮ್ಮ ಇವರೇ ನಮ್ಮ ತೋಟದಲ್ಲಿ ಕೆಲಸ ಮಾಡೋರು. ಅವ್ರ ಚಿಕ್ಕಮ್ಮ ಇವರಲ್ಲ, ಅವ್ರ ಚಿಕ್ಕಮ್ಮ ಅವ್ರ ಫೋನಿಂದ ನಂಬರ್ ಎತ್ಕೊಂಡು ನಮ್ಮ ಅಮ್ಮನಿಗೆ ಕಾಲ್ ಮಾಡೋದು. ಅದಕ್ಕೆ ಪಬ್ಲಿಕ್ ಈ ತರ ಮಾಡಿದವರಿಗೆ ಗೊತ್ತಾಗೋದು. 15,000 ಕೊಡ್ತೀನಿ. ಫೋನ್ ನಂಬರ್ ಮಮ್ಮಿ ಫೋನ್ ತೋರಿಸ್ಕೊಡು. ನಂಬರ್ ಫೋನ್ ಮಾಡಿಲ್ವಾ? ಮಾಡಿದ್ಯಾ ನಿನ್ನೆ ನೈಟು ಈಗ ಬರ್ತೀನಿ ಅಂದ್ಬಿಟ್ಟು 5 ನಿಮಿಷ ಇಲ್ಲಿ ಎಲ್ಲರೂ ಬಂದಿದೀವಿ ನಾವು. ಅಲ್ಲೆಲ್ಲ ಕೂತ್ಕೊಂಡು ನಮಗೆ ಫೋನ್ ಮಾಡೋದು. ಅದು ಏನ್ ಮಾಡ್ತಾರೆ ಮಾಡ್ಕೊಂಡು ಊಟದಲ್ಲಿನೇ ಉಡೀಸ್ ಮಾಡ್ತೀನಿ. ನಮ್ ಕೆಲ್ಸದ ಮನೆ ನಮ್ ತೋಟದಲ್ಲಿ ಒಬ್ರು ಕೆಲಸ ಮಾಡ್ತಿದ್ವಿ 20 ವರ್ಷದಿಂದ. ಅವ್ರಿಗೆ ಹೋಗಕ್ ಬರಕ್ ಬರಲ್ಲ. ಅವ್ರಿಗೆ ನಮ್ಮಮ್ಮ ಲೋನ್ ಮಾಡಿಸ್ಕೊಡ್ತಿದ್ರು. ನಮ್ಮಮ್ಮ ಸೋಷಿಯಲ್ ವರ್ಕರು. ಅವ್ರ ಫೋನಿಂದ ನಮ್ಮಮ್ಮನ ನಂಬರ್ ಎತ್ಕೊಂಡು ನಮ್ಮಮ್ಮನಿಗೆ ಈ ತರ ಟಾರ್ಚರ್ ಕೊಡೋದು. ಈಗ ಹಾಸನದ ಪ್ರಮುಖ ಸುದ್ದಿಗಳು. ಹಾಸನ ತಾಲೂಕಿನ ಉಳುವಾರೆ ಗ್ರಾಮದ ಬಳಿ ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರ್ ಒಬ್ಬರು ಯುವಕನ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಕಾರ್ಲೆಕೊಪ್ಪಲು ಗ್ರಾಮದ ಶಶಿಧರ್ ಮೇಲೆ ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಲಾಗಿದೆ ಎನ್ನಲಾಗಿದೆ. 10 ವರ್ಷಗಳ ಹಿಂದೆ ಹಾಸನದಲ್ಲಿಯೇ ಇನ್ಸ್ಪೆಕ್ಟರ್ ಆಗಿದ್ದ ಶಿವಕುಮಾರ್ ಶಶಿಧರ್ ಅವರ ಹೆಸರಿನಲ್ಲಿ ಆಸ್ತಿ ಮಾಡಲು 50 ಲಕ್ಷ ಹಣ ಕೊಟ್ಟಿದ್ದು, ಅದರಲ್ಲಿ ಶಶಿಧರ್ 20 ಲಕ್ಷ ವಾಪಸ್ ಕೊಟ್ಟಿದ್ದರು. ಉಳಿದ 30 ಲಕ್ಷ ಹಣಕ್ಕಾಗಿ ಚೆಕ್ ಬೌನ್ಸ್ ಕೇಸ್ ಹಾಕಿದ್ದರು. ಇದೇ ವಿಚಾರವಾಗಿ ನಿನ್ನೆ ಸಂಜೆ ಮನೆಗೆ ಸಾಮಾನು ತೆಗೆದುಕೊಂಡು ಹೋಗುವಾಗ ಇನ್ನೋವಾ ಕಾರಿನಲ್ಲಿ ಬಂದು ದಾಳಿ ಮಾಡಿದ್ದಾರೆ ಎಂದು ಶಶಿಧರ್ ಆರೋಪಿಸಿದ್ದಾರೆ. ಹಲ್ಲೆಯಿಂದ ಶಶಿಧರ್ರ 2 ಕಾಲು ಮುರಿದಿದ್ದು, ಬಲ ಕಣ್ಣಿಗೆ ಗಂಭೀರ ಗಾಯವಾಗಿ ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸ್ವತಃ ಶಿವಕುಮಾರ್ ಅವರೇ ಹಲ್ಲೆ ಮಾಡಿದ್ದು, ಅವರ ಜೊತೆ ಬಂದಿದ್ದ ಇಬ್ಬರು ನನ್ನ ಹಿಡಿದುಕೊಂಡಿದ್ದರು. ನನಗೂ ನನ್ನ ಕುಟುಂಬಕ್ಕೆ ಜೀವ ಭಯವಿದ್ದು ಸೂಕ್ತ ರಕ್ಷಣೆ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ. ಕಾನೂನು ರಕ್ಷಕರೇ ರೌಡಿಗಳಂತೆ ವರ್ತಿಸಿದ್ದಾರೆ ಎಂದು ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿ ಆರೋಪಿತ ಇನ್ಸ್ಪೆಕ್ಟರ್ ವಿರುದ್ಧ ಕಠಿಣ ಕಾನೂನು ಕ್ರಮಕ್ಕೆ ಆಗ್ರಹಿಸಿದ್ದಾರೆ.
ಗೊರೂರಿಂದ ಕಾರ್ಲೆಗೆ ವಾಪಸ್ ಬರೋ ಮಧ್ಯ ರೋಡಲ್ಲಿ ಉಡುವರೆ ಅಂತ ಒಂದು ಊರಿದೆ. ಆ ಊರಿನಲ್ಲಿ ಒಂದು ನಿರ್ಜನ ಪ್ರದೇಶ ಅಂತ ಹೇಳ್ಬೋದು ಅದನ್ನ. ಅಲ್ಲಿ ಇವರು ಇನೋವಾ ಕಾರ್ನಲ್ಲಿ ಬಂದು ಇವನ್ನ ಅಡ್ಗಟ್ಟಿದ್ದಾರೆ. ಬೈಕಲ್ಲಿ ಇವನು ಬರ್ತಾ ಇದ್ದಾಗ ಅಡ್ಗಟ್ಟಿ ಅಲ್ಲಿ ಅವ್ರ ಕಾರಿಂದ ಇಳಿದು ಶಿವಕುಮಾರ್ ಅನ್ನೋ ವ್ಯಕ್ತಿ ಫಸ್ಟ್ ರಾಡಲ್ಲಿ ಇವನು ನನ್ನ ಮಗನಿಗೆ ಹೊಡೆದಿದ್ದಾನೆ, ಕಣ್ಣಿಗೆ ತಲೆಗೆ ಹೊಡೆದಿದ್ದಾನೆ. ಅವಾಗ ಅವನಿಗೆ ಕಣ್ಣು ಕಾಣದೇ ಇರೋ ತರ ಬ್ಲಡ್ ಎಲ್ಲ ಇದಾಗಿ ಕಣ್ಣು ಕಾಣದೇ ಇರಂಗಾಗಿದೆ. ಅದಾದ್ಮೇಲೆ ಅವನು ಶಿವಕುಮಾರ್ ಮತ್ತೆ ಅವನ ಜೊತೆ ಬಂದಿರೋರು 2 ಜನ ಸೇರಿ ಇವ್ರು 3 ಜನನು ಸೇರಿ ಬೇರೆ ಜೋಳದ ಹೊಲದ ಹತ್ರಕ್ಕೆ ಎಳ್ಕೊಂಡು ಹೋಗಿದ್ದಾರೆ. ಜೋಳದ ಒಳಗಡೆ ಎಳ್ಕೊಂಡು ಹೋಗಿದ್ದಾರೆ. ಕಾಲು ಮುರಿದಿದೆ. ಈ ಕಡೆ ಕಾಲಲ್ಲಿ ಆ ಕಾಲಲ್ಲಿ ಒಂದು 9 ಹೊಲಿಗೆ ಹಾಕಿದ್ದಾರೆ. ಕಣ್ಣು ಕಾಣಿಸ್ತಾ ಇಲ್ಲ ಇವಾಗ. ಮೈಯಲ್ಲಿ ಕೈಯಲ್ಲಿ ಬೆನ್ನಲ್ಲಿ ಎಲ್ಲ ತುಂಬಾ ರಾಡಲ್ಲಿ ಹೊಡೆದಿದ್ದಾರೆ. ಅವನು ಇವತ್ತು ಎದ್ದೇಳಕ್ಕಾಗ್ತಾ ಇಲ್ಲ. ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕು ಸರ್. ಅವರು ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದಾಗ ನನ್ನ ಮಗನಿಗೆ ಪರಿಚಯ ಆಗಿದ್ರು. ಆ ಟೈಮಲ್ಲಿ ಇವನು ಸ್ವಲ್ಪ ಶಿವಕುಮಾರ್ ಮತ್ತೆ ಇವರು ಇಬ್ರು ಒಂದು ವ್ಯವಹಾರಗಳನ್ನ ಮಾಡ್ಕೊತಾ ಇದ್ರು. ಆದರೆ ಅವರು ಒಂದು ಲೋಕಾಯುಕ್ತದಲ್ಲಿ ಇವಾಗ ಇನ್ಸ್ಪೆಕ್ಟರ್ ಆಗಿದ್ದು ಮತ್ತೆ ಇವಾಗ ಸಸ್ಪೆಂಡ್ ಆಗಿದ್ದಾರಂತೆ. ಇದೇ ತರ ಒಂದು ಬೇರೆ ಪ್ರಕರಣದಲ್ಲಿ ಅವರು ಅಫೆನ್ಸ್ ಆಗಿ ಈ ತರ ಒಂದು ಸಸ್ಪೆಂಡ್ ಆಗಿದ್ದಾರೆ. ಏನು ವ್ಯವಹಾರ ಮಾಡ್ತಾ ಇದ್ರು ಅಂದ್ರೆ ಅವರೇನು ಆಸ್ತಿ ತಗೊಳಕ್ಕೆ ಅಂತೇಳಿ ಅವರು ಹೊರಟಾಗ ನನ್ನ ಹೆಸರಲ್ಲಿ ಆಸ್ತಿ ಮಾಡಬಾರ್ದು, ನನ್ನ ಹೆಸರಲ್ಲಿ ಆಸ್ತಿ ಮಾಡಿದ್ರೆ ಗೌರ್ಮೆಂಟ್ ಅಧಿಕಾರಿ ನಾನು ಆಗಿರೋದ್ರಿಂದ ಲಂಚದ ಇದು ಬರುತ್ತೆ ಅಂತೇಳಿ ನನ್ನ ಮಗನ ಹೆಸರಲ್ಲಿ ಆಸ್ತಿ ಮಾಡಕ್ಕೆ ಅಂತ ಇವನಿಗೆ ಅಮೌಂಟ್ ಕೊಟ್ಟಿದ್ದಾರೆ. ಗೊರೂರಿಂದ ನಿನ್ನ ಹೆಸರಿಗೆ ಮಾಡ್ತೀನಿ, ಆಗ ನನಗೆ ಗ್ಯಾರಂಟಿಯಾಗಿ ಚೆಕ್ ಕೊಡು ಅಂತ ಹೇಳ್ಬಿಟ್ಟು ಅವನ ಹತ್ರ ಚೆಕ್ನ ಇಸ್ಕೊಂಡಿದ್ದಾರೆ. ಆ ಚೆಕ್ನ ಇವಾಗ ಏನ್ ಮಾಡಿದ್ದಾರೆ, ಆ ಆಸ್ತಿ ತಗೊಳ್ಳಿಲ್ಲ ಅವರು. ಸ್ವಲ್ಪ ದಿನ ಅಡ್ವಾನ್ಸ್ ಕೊಟ್ಟು ಇದು ಮಾಡೋ ಟೈಮಲ್ಲಿ ನನಗೆ ವಾಪಸ್ ಹಣ ಕೊಡು ಅಂದ್ಬಿಟ್ಟು ಹಣನ ವಾಪಸ್ ಇಸ್ಕೊಂಡಿದ್ದಾರೆ. ಅಷ್ಟನ್ನೆಲ್ಲ ಇಸ್ಕೊಂಡು ಇವಾಗ ಇವನ ಹತ್ರ ಚೆಕ್ ತಗೊಂಡಿದ್ರಲ್ಲ, ಆ ಚೆಕ್ನ ಅವರು ಕೋರ್ಟಿಗೆ ಹಾಕೊಂಡಿದ್ದಾರೆ. ಅವ್ರ ಹೆಸರಲ್ಲಿ ಮತ್ತೆ ಬೇರೆಯವ್ರ ಹೆಸರಲ್ಲೂ ಕೋರ್ಟಲ್ಲಿ ಹಾಕಿದ್ದಾರೆ. ಕೋರ್ಟಲ್ಲಿ ಹಾಕಿದಾಗ ನಮ್ಮ ಮಗ ನಿನ್ನೆ ಡಿಸೆಂಬರ್ 31ನೇ ತಾರೀಕು 2 ದಿನನೂ ಕೋರ್ಟ್ ಇತ್ತು. ಅವನು ಹೋಗಿ ಅಲ್ಲಿ ಬೇಲ್ ತಗೊಂಡು ಟೈಮ್ ತಗೊಂಡು ಬಂದಿದ್ದಾನೆ. ಆದ್ಮೇಲೆ ನೀನು ಮತ್ತೆ ಕೋರ್ಟಿಗೆ ಹೋಗಿ ಬೇಲ್ ತಗೊಂಡಿದೀಯಾ, ನನಗೆ ಈಗ ಹಣ ಈಗಲೇ ಬೇಕು, ನಿತ್ಯಜೆಗೆ ಈಗಲೇ ಬೇಕು ಅಂತ ಹೇಳ್ಬಿಟ್ಟು ಕೊಡು ಅಂತೇಳಿ ಅವನಿಗೆ ಫೋರ್ಸ್ ಮಾಡಿದ್ದಾರೆ. ಅವರು ಒಂದು ಕಾನೂನನ್ನ ರಕ್ಷಣೆ ಮಾಡಬೇಕಾಗಿದ್ದಂಥವ್ರೇನೆ ಇವತ್ತು ಈ ತರ ಒಂದು ರೌಡಿ ತರ ಹಲ್ಲೆ ಮಾಡ್ತಾ ಇದ್ದಾರೆ. ಒಂದು ಕೊಲೆ ಮಾಡೋ ಅಂತ ಒಂದು ಇದಕ್ಕೆ ಬಂದಿದ್ದಾರೆ. ಕೊಲೆ ಮಾಡ್ತೀನಿ ಅಂತಾನೆ ಬಂದಿದ್ದಾರೆ. ಕೊಲೆ ಮಾಡಕ್ಕೆ ಅಂತಾನೆ ಬಂದು ಇವನು ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಇವನು ಸತ್ತೋಗಿದ್ದಾನೆ ನಡಿ ಅಂತೇಳಿ ಅವ್ರು ಬಿಟ್ಟು ಹೋಗಿದ್ದಾರೆ. ಹಾಸನ ಗ್ರಾಮಾಂತರ ಪ್ರದೇಶದಲ್ಲಿ ಕಿಡಿಗೇಡಿಗಳ ಕೃತ್ಯದಿಂದ ರೈತರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ. ಹಾಸನ ಗ್ರಾಮಾಂತರದ ಚಿಕ್ಕೊಂಡಗೋಳ ಕೊಪ್ಪಲಿನ ಸದಾಶಿವನಗರ ಲೇಔಟ್ ಬಳಿ ಇರುವ ಜಮೀನಿನಲ್ಲಿ ಕಟಾವು ಮಾಡಿ ಇಡಲಾಗಿದ್ದ 1 ಎಕರೆ ರಾಗಿ ಬೆಳೆಗೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಿದ್ದಾರೆ. ಈ ಘಟನೆಗೆ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆ ಬೆಂಕಿಗೆ ಆಹುತಿಯಾಗಿದೆ. ಬೆಳಗಿನ ಜಾವ ಸಂಭವಿಸಿದ ಈ ಕೃತ್ಯದಿಂದ ನೊಂದ ರೈತರು ಕಣ್ಣೀರಿಟ್ಟಿದ್ದಾರೆ. ದುಷ್ಕರ್ಮಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ. ಘಟನೆ ಕುರಿತು ಮಾಹಿತಿ ಪಡೆದ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರೈತರಿಗೆ ಸೂಕ್ತ ಪರಿಹಾರ ನೀಡುವ ಜೊತೆಗೆ ತಪ್ಪಿತಸ್ಥರನ್ನು ಬಂಧಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅವ್ರೇನು ಉದ್ದಾರ ಅಲ್ಲ ಹೋಗಿ ಬೆಳಗ್ಗೆನು ದರ್ಶನ ಮಾತಾಡ್ಸ್ಕೊಂಡು ಬರಬೇಕು. ಮಧ್ಯಾಹ್ನದವರೆಗೂ ಇಲ್ಲೇ ನಮ್ಮ ಮನೆಯವರೆಲ್ಲ ಇಲ್ಲೇ ಇದ್ದಾರೆ. ಮಧ್ಯಾಹ್ನ 12:30ವರೆಗೂ ಇಲ್ಲೇ ಇದ್ದಾರೆ. 12:30 ಆದಮೇಲೆ ಯಾರೋ ಪಕ್ಕದಲ್ಲಿ ಇಲ್ಲಿ ನಮ್ಮ ಮನೆ ಹೊಲಕ್ಕೆ ಬೆಂಕಿ ಇಟ್ಟಿದ್ದಾರೆ. ಇಲ್ಲಿ ರಾಗಿ ಹಾಕಿ ಕುಯ್ದುಬಿಟ್ಟು ಕಟ್ಟಿದ್ವಿ. ಇದು ಉದ್ದೇಶಪೂರ್ವಕ ಮಾಡಿದ್ದಾರೆ ಅಂತ ನಮಗೆ ಅನ್ನಿಸ್ತಾ ಇದೆ. ಎಲ್ಲ ಗುಪ್ಪೆ ಹಾಕಿದ್ವಿ, ಎಲ್ಲ ಸುಟ್ಟೋಗಿದೆ. ಎಷ್ಟು ವರ್ಷದಿಂದ ಜಮೀನು ಮಾಡ್ತಿದ್ದೀರಾ ನೀವು ಇಲ್ಲಿ? ನಾವು 12:30ವರೆಗೂ ಇಲ್ಲೇ ಇದ್ರು ಮನೆಯವರು. ಅಲ್ಲ, ಎಷ್ಟು ವರ್ಷದಿಂದ ಬೆಳೆ ಮಾಡ್ತಿದ್ರ ಇಲ್ಲಿ ಅಂತ? 2 ವರ್ಷದ ಗ್ಯಾಪ್ ಇತ್ತು. ಈ ವರ್ಷ ಬೆಳೆ ಮಾಡಕ್ಕೆ ಸುಮಾರು ವರ್ಷಗಳಾಗಿ ಹೋಗ್ಬಿಡಪ್ಪ. ಈಗ ಆಗ್ಬಿಟ್ಟದು 2 ವರ್ಷ. ಏನ್ ಬೆಳೆ ಮಾಡಿದ್ರಿ ನೀವು? ರಾಗಿ ಹಾಕಿದ್ವಿ. ರಾಗಿ ಹಾಕಿ ಕುಯ್ದಿದ್ವಿ. ಕುಯ್ದು ಎಲ್ಲ ಒಣಗೈತೆ. ಇದು ನೋಡ್ಬಿಟ್ಟು ಯಾರ ಆ ಕಡೆಯಿಂದ ಕಟಾವ್ ಟೈಮ್ ಅಲ್ಲಿ ಈ ತರ ರಾಗಿಗೆ ಯಾರೋ ಬೇಕು ಅಂತಲೇ ಬೆಂಕಿ ಹಾಕಿದಾರೆ ಅನ್ಸುತ್ತೆ. ಆಮೇಲೆ ಅಲ್ಲ ಹುಲ್ಲು ಹಿಡ್ಕೊಂಡು ಕೈಲಿ ಹಿಡ್ಕೊಂಡು ಕೂದ ಹಾಕಿ ಹಿಡ್ಕೊಂಡ್ಬಿಡ್ತಕ್ಕಲ್ಲಿ. ಅವ್ರೇನು ಉದ್ದಾರ ಅಲ್ಲ ಹೋಗಿ ಬೆಳಗ್ಗೆನು ದರ್ಶನ ಮಾತಾಡ್ಸ್ಕೊಂಡು ಬೆಳಿಗ್ಗೆ ಬಂದು ಬರಬೇಕು.
ಈಗ ಚಿಕ್ಕಮಗಳೂರಿನ ಪ್ರಮುಖ ಸುದ್ದಿಗಳು. ಮೂಡಿಗೆರೆ ತಾಲೂಕಿನ ಗುತ್ತಿ ಗ್ರಾಮದ ಬಳಿ ನಿರ್ಮಿಸಲಾದ 4 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಒಂದೇ ವಾರದಲ್ಲಿ ಡಮಾರ್ ಆಗಿರುವುದು ಭಾರೀ ಚರ್ಚೆಗೆ ಕಾರಣವಾಗಿದೆ. ಸಬ್ಬೇನಹಳ್ಳಿ, ಗುತ್ತಿ, ಮೂಲರಹಳ್ಳಿ ಮಾರ್ಗವಾಗಿ ದೇವರಮನೆ ಗುಡ್ಡ ಪ್ರವಾಸಿ ತಾಣಕ್ಕೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ನಿರ್ಮಿಸಲಾದ ಸುಮಾರು 3.8 ಕಿಲೋಮೀಟರ್ ಉದ್ದದ ಈ ರಸ್ತೆ ಕಾಮಗಾರಿ ಮುಗಿದ ಕೆಲವೇ ದಿನಗಳಲ್ಲಿ ಜಲ್ಲಿ ಪುಡಿ ಕಿತ್ತುಬಂದು ಸಂಪೂರ್ಣ ಹದಗೆಟ್ಟಿದೆ. ಇದರಿಂದ ಸ್ಥಳೀಯರಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಕಾಂಟ್ರಾಕ್ಟರ್ ಇಂಜಿನಿಯರ್ಗಳ ನಿರ್ಲಕ್ಷ್ಯ ಹಾಗೂ ಗುಣಮಟ್ಟ ಪರಿಶೀಲನೆ ಇಲ್ಲದೆ ಕಾಮಗಾರಿ ಅನುಮೋದನೆ ನೀಡಿದ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಲಾಗಿದೆ. ಜಿಲ್ಲಾಡಳಿತ ತಕ್ಷಣ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮಹಿಳೆಯರು ಮತ್ತು ಮಕ್ಕಳ ಸುರಕ್ಷತೆಗೆ ಉದ್ದೇಶಿಸಿದ ಅಕ್ಕಪಡೆಗೆ ಇಂದು ಅಧಿಕೃತ ಚಾಲನೆ ನೀಡಲಾಯಿತು. ಜಿಲ್ಲಾ ಪೊಲೀಸ್ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಜಿತೇಂದ್ರ ಕುಮಾರ್, ದಯಾಮ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಎಚ್ ಕೀರ್ತನ ಅವರು ಅಕ್ಕಪಡೆಯನ್ನು ಉದ್ಘಾಟಿಸಿದರು. ಅಪಾಯದಲ್ಲಿರುವ ಹಾಗೂ ಸಂಕಷ್ಟದಲ್ಲಿರುವ ದುರ್ಬಲ ಮಹಿಳೆಯರು ಮತ್ತು ಮಕ್ಕಳಿಗೆ ತಕ್ಷಣ ರಕ್ಷಣೆ ಒದಗಿಸುವುದು ಅಕ್ಕಪಡೆಯ ಪ್ರಮುಖ ಉದ್ದೇಶವಾಗಿದೆ. ಸಹಾನುಭೂತಿ ಮತ್ತು ಸಮುದಾಯ ಸೇವೆಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುವ ಈ ಪಡೆ ಸಮಾಜದಲ್ಲಿ ಸ್ಪಂದಿಸುವ ಸುರಕ್ಷತಾ ಘಟಕವಾಗಿಯೂ ಹಾಗೂ ಮಹಿಳೆಯರಲ್ಲಿ ಜಾಗೃತಿ ಮೂಡಿಸುವ ಶೈಕ್ಷಣಿಕ ಶಕ್ತಿಯಾಗಿಯೂ ಕಾರ್ಯನಿರ್ವಹಿಸಲಿದೆ. ಈಗ ರಾಜ್ಯ ಮತ್ತು ರಾಷ್ಟ್ರೀಯ ಸುದ್ದಿಗಳು. ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಭಾರೀ ವಿವಾದಕ್ಕೆ ಕಾರಣವಾಗಿದೆ. ಬಿಜೆಪಿ ಕಾರ್ಯಕರ್ತೆ ಸುಜಾತ ಅಲಿಯಾಸ್ ವಿಜಯಲಕ್ಷ್ಮಿ ಹಂಡಿ ಅವರನ್ನು ಬಂಧನದ ವೇಳೆ ಪೊಲೀಸರು ಅಮಾನುಷವಾಗಿ ವರ್ತಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಮತದಾರರ ಪಟ್ಟಿ ಪರಿಷ್ಕರಣೆ ಎಸ್ಐಆರ್ ಸಂದರ್ಭ ಉಂಟಾದ ಹಳೆ ವೈಷಮ್ಯದ ಹಿನ್ನೆಲೆ ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿತ್ತು. ಸುಜಾತ ಅವರು ಎಸ್ಐಆರ್ ಬಿಎಲ್ಒಗಳನ್ನು ಕರೆತಂದು ನಮ್ಮ ವೋಟ್ ಡಿಲೀಟ್ ಮಾಡಿಸಿದ್ದಾರೆ ಎಂಬ ಆರೋಪ. ಈ ವಿಚಾರ ಇಟ್ಕೊಂಡು ಸುಜಾತ ಹಂಡಿ ವಿರುದ್ಧ ದೂರು ದಾಖಲಿಸಿ ಬಂಧಿಸಿದ್ದಾರೆ ಎಂಬ ಆರೋಪ. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ನೀಡಿದ ದೂರಿನ ಮೇರೆಗೆ ಪೊಲೀಸರು ಸುಜಾತ ಹಂಡಿಯನ್ನು ಬಂಧಿಸಿದ್ದಾರೆ ಎನ್ನಲಾಗಿದೆ. ಮಹಿಳೆಯನ್ನು ವಿವಸ್ತ್ರಗೊಳಿಸಿ ಥಳಿಸಲಾಗಿದೆ ಎಂದು ಬಿಜೆಪಿ ಆರೋಪಿಸಿದೆ. ಈ ಪ್ರಕರಣದಲ್ಲಿ ಬಂಧನದ ವೇಳೆ ಪ್ರತಿರೋಧ ತೋರಿದ ಆರೋಪದ ಜೊತೆಗೆ 307 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬಂಧನದ ಸಂದರ್ಭದಲ್ಲಿ ಪೊಲೀಸರು ಅನುಚಿತ ವರ್ತನೆ ತೋರಿದ್ದಾರೆ ಎಂದು ಮತ್ತೊಂದು ದೂರು ದಾಖಲು. ಪೊಲೀಸ್ ವರ್ತನೆ ವಿರುದ್ಧ ವ್ಯಾಪಕ ಟೀಕೆ ವ್ಯಕ್ತವಾಗಿದೆ. ಪೊನ್ನಂಪೇಟೆ ಸಮೀಪದ ನಲ್ಲೂರು ಗ್ರಾಮದ ಗೌರಿಬಾಣೆ ಪೈಸಾರಿ ಬಳಿ ಶಾಲಾ ಮಕ್ಕಳನ್ನು ಮನೆಗೆ ಕರೆದುಕೊಂಡು ಹೋಗುತ್ತಿದ್ದ ಖಾಸಗಿ ಟಿಟಿ ವಾಹನ ಅಪಘಾತಕ್ಕೀಡಾದ ಘಟನೆ ನಡೆದಿದೆ. ಸಂಜೆ ಸಮಯದಲ್ಲಿ ಶಾಲೆಯಿಂದ ಹೊರಟ ವಾಹನ ರಸ್ತೆ ಬದಿ ದಿಣ್ಣೆಗೆ ಅಪ್ಪಳಿಸಿ ಮಗುಚಿಕೊಂಡ ಪರಿಣಾಮ ಓರ್ವ ವಿದ್ಯಾರ್ಥಿಗೆ ಗಂಭೀರ ಗಾಯಗಳಾಗಿದ್ದು ಮೈಸೂರು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಸಾಯಿ ಶಂಕರ್ ಶಾಲೆಯ 4 ವಿದ್ಯಾರ್ಥಿಗಳಿಗೆ ಸಣ್ಣ ಪ್ರಮಾಣದ ಗಾಯಗಳಾಗಿದ್ದು, ಸಂತ ಅಂತೋಣಿ ಶಾಲೆಯ 2 ವಿದ್ಯಾರ್ಥಿಗಳಿಗೂ ಗಾಯಗಳಾಗಿವೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಉಳಿದ ವಿದ್ಯಾರ್ಥಿಗಳು ಸುರಕ್ಷಿತವಾಗಿ ಮನೆ ಸೇರಿದ್ದಾರೆ. ಘಟನೆಗೆ ನಿಖರ ಕಾರಣ ಇನ್ನೂ ತಿಳಿದುಬಂದಿಲ್ಲ. ವಿಷಯ ತಿಳಿದ ಪೊನ್ನಂಪೇಟೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಸುಜಾತ ಹಂಡಿ ಮೇಲೆ ನಡೆದಿರುವ ಥಳಿತ ಹಾಗೂ ಬಂಧನ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ನಾಯಕ ಟಿ ರವಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ ಕಾರ್ಪೊರೇಟರ್ ನೀಡಿದ ದೂರಿನ ಮೇರೆಗೆ ಸುಜಾತ ಹಂಡಿಯನ್ನು ಬಂಧಿಸಿ ಪೊಲೀಸರು ಅಮಾನುಷವಾಗಿ ವರ್ತಿಸಿರುವುದು ಮಾನವ ಹಕ್ಕುಗಳ ಉಲ್ಲಂಘನೆ ಜೊತೆಗೆ ಮಹಿಳಾ ದೌರ್ಜನ್ಯವೂ ಹೌದು ಎಂದು ಅವರು ಆರೋಪಿಸಿದರು. ರಾಜಕೀಯ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡು ಸುಳ್ಳು ಪ್ರಕರಣ ದಾಖಲಿಸಲಾಗಿದೆ ಎಂದರು. ಎಸ್ಐಆರ್ ಪ್ರಕ್ರಿಯೆ ಚುನಾವಣಾ ಆಯೋಗದ ನಿರ್ದೇಶನದಂತೆ ನಡೆಯುತ್ತಿರುವ ಬಿಎಲ್ಒ ಮ್ಯಾಪಿಂಗ್ ಕಾರ್ಯವಾಗಿದ್ದು, ಅದಕ್ಕೆ ಅಡ್ಡಿಪಡಿಸಿದ್ದವರು ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಲಕುಂಟ್ಲ ಎಂದು ಟಿ ರವಿ ಹೇಳಿದರು.
ತಪ್ಪಿತಸ್ಥ ಪೊಲೀಸ್ ಅಧಿಕಾರಿಗಳ ವಿರುದ್ಧ ತಕ್ಷಣ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು. ಬಿಎಲ್ಒ ಮ್ಯಾಪಿಂಗ್ ಪರವಾಗಿ ಯಾರು ಇದ್ದರೋ ಅವರ ಮೇಲೆ ಸುಳ್ಳು ಆರೋಪ ಮಾಡಿ ಕೇಸ್ ಹಾಕಿ ದೌರ್ಜನ್ಯ ನಡೆಸಿರುವುದು ಮಾನವ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಎಂದು ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ ರವರ ದೂರಿನ ಮೇಲೆ ಸುಜಾತ ಹಂಡಿಯವರನ್ನ ಪೊಲೀಸರು ಬಂಧಿಸಿ ಅಮಾನವೀಯವಾಗಿ ನಡ್ಕೊಂಡಿದ್ದಾರೆ. ಇದು ಬಹಳ ಸ್ಪಷ್ಟವಾಗಿ ಮಾನವ ಹಕ್ಕುಗಳ ದೌರ್ಜನ್ಯವೂ ಹೌದು, ಮಹಿಳಾ ದೌರ್ಜನ್ಯವೂ ಹೌದು. ಮಹಿಳಾ ದೌರ್ಜನ್ಯ ಮತ್ತು ಮಾನವ ಹಕ್ಕುಗಳ ದೌರ್ಜನ್ಯದ ಜೊತೆಗೆ ತನ್ನ ರಾಜಕೀಯ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ನೀತಿಯೂ ಕೂಡ ವ್ಯಕ್ತ ಆಗ್ತಾ ಇದೆ. ನಾನು ಈ ತಪ್ಪಿತಸ್ಥ ಅಧಿಕಾರಿಗಳ ಮೇಲೆ ಅಮಾನವೀಯವಾಗಿ ಹೆಣ್ಣು ಮಗಳ ಮೇಲೆ ದೌರ್ಜನ್ಯ ಎಸಗಿರ್ತಕ್ಕಂಥ ಯಾವ ಪೊಲೀಸರಿದ್ದಾರೆ, ಪೊಲೀಸ್ ಅಧಿಕಾರಿಗಳಿದ್ದಾರೆ, ಅವ್ರ ಮೇಲೆ ಕ್ರಮ ಆಗಬೇಕು. SIR ಅದು ಚುನಾವಣಾ ಆಯೋಗದ ನಿರ್ದೇಶನದ ಅನ್ವಯ BLO ಮ್ಯಾಪಿಂಗ್ ಮಾಡ್ತಾ ಇರೋದು. BLO ಕಾರ್ಯಕ್ಕೆ ಅಡ್ಡಿಯನ್ನುಂಟು ಮಾಡಿದ್ದು ಸ್ಥಳೀಯ ಕಾರ್ಪೊರೇಟರ್ ಸುವರ್ಣ ಕಲ್ಕುಂಟ. ಅದರ ಜೊತೆಗೆ ಯಾರು BLO ಪರವಾಗಿ ನಿಂತರು, ಮ್ಯಾಪಿಂಗ್ ಪರವಾಗಿ ನಿಂತರು, ಅವರು ನಿಂತಿರೋರ ಮೇಲೆ ಸುಳ್ಳು ಪೊಲೀಸ್ ಕೇಸ್ಗಳನ್ನು ಹಾಕಿ ಅವ್ರ ಮೇಲೆ ದೌರ್ಜನ್ಯ ನಡೆಸಿ ಒಂದು ಮಾನವೀಯ ಜಗತ್ತು ತಲೆ ತಗ್ಗಿಸುವ. ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಬಿಜೆಪಿ ಕಾರ್ಯಕರ್ತೆ ಬಂಧನ ವಿವಾದ. ಬಂಧನದ ಹೆಸರಿನಲ್ಲಿ ಅಮಾನುಷ ಕೃತ್ಯ. ಕಾಂಗ್ರೆಸ್ ಕಾರ್ಪೊರೇಟರ್ ನೀಡಿದ ದೂರಿನ ಮೇರೆಗೆ ಬಂಧಿಸಿ ವಿವಸ್ತ್ರಗೊಳಿಸಿ ಥಳಿಸಿದ ಕೇಶವಾಪುರ ಪೊಲೀಸರು ಎಂಬ ಗಂಭೀರ ಆರೋಪ. ಮಾನವ ಹಕ್ಕುಗಳ ಉಲ್ಲಂಘನೆ ಜೊತೆಗೆ ಮಹಿಳಾ ದೌರ್ಜನ್ಯವೂ ನಡೆಸಿದ ಪೊಲೀಸ್ ಎಂಬ ಆಕ್ರೋಶ. ಮೈಸೂರಿನ ಬಂಬು ಬಜಾರ್ ಬಳಿ ಪೊಲೀಸರ ಕಣ್ಮುಂದೆ ಅಪಾಯಕಾರಿ ಸಾಹಸ. ಪೊಲೀಸರ ಮುಂದೆನೇ ಪುಂಡರ ಬೈಕ್ ವೀಲಿಂಗ್. ಖಾಕಿ ಭಯವಿಲ್ಲದೆ ವೀಲಿಂಗ್ ನಡೆಸಿರುವ ದೃಶ್ಯ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್. ಕಾನೂನನ್ನ ರಕ್ಷಿಸುವವರೇ ರೌಡಿಗಳ ರೀತಿ ವರ್ತನೆ. ಬೆಂಗಳೂರಿನ ಪೊಲೀಸ್ ಇನ್ಸ್ಪೆಕ್ಟರಿಂದ ಹಾಸನದಲ್ಲಿ ಮಾರಣಾಂತಿಕ ಹಲ್ಲೆ ಆರೋಪ. ಪೊಲೀಸ್ ದಾಳಿಗೆ ಯುವಕನ ಸ್ಥಿತಿ ಗಂಭೀರ. ಸ್ವತಃ ಶಿವಕುಮಾರ್ ಅವರೇ ಕಬ್ಬಿಣದ ರಾಡ್ನಿಂದ ಹಲ್ಲೆ ಮಾಡಿದ್ದಾರೆ ಎಂದು ದೂರು. ಹಣದ ವಿಚಾರಕ್ಕೆ ಪೊಲೀಸ್ ದರ್ಪ ತೋರಿಸಿದ್ರಾ? ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಧನ್ಯವಾದಗಳು. ಈ ದಿನ ಎಲ್ಲರಿಗೂ ಶುಭವಾಗಲಿ.